ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾದಂತಹ ಕೆ.ಎಸ್. ಈಶ್ವರಪ್ಪನವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಾಸಿರ್ ಹುಸೇನ್ ಅವರ ಸಂಭ್ರಮಾಚರಣೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಏನ್ ಹೇಳ್ತೀರಿ ಅಂತ? ಸರ್, ಇದರಲ್ಲಿ ಎರಡು ರೂಪ ಬರುತ್ತೆ. ಒಂದು ಕಾಂಗ್ರೆಸ್ ಪಕ್ಷದ ನಿಲುವು, ಎರಡನೇದು ರಾಜ್ಯದ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರದ ನಿಲುವು. ಈ ಎರಡರ ಬಗ್ಗೆನೂ ಕೂಡ ಅವ್ರು ಸ್ಪಷ್ಟತೆ ಕೊಡಬೇಕು. ಯಾಕೆಂತಂದ್ರೆ ಮೊನ್ನೆ ತನಕನೂ ಕೂಡ ದಕ್ಷಿಣ ಭಾರತದ ವಿಭಜನೆ ಬಗ್ಗೆ, ಬೇರೆ ರಾಷ್ಟ್ರವನ್ನ ಕೇಳಿದ್ರ ಬಗ್ಗೆ ಡಿ.ಕೆ. ಸುರೇಶ್ ಅವರು ಮಾತಾಡಿದ್ರು. ಅದನ್ನ ಕಾಂಗ್ರೆಸ್ ನಲ್ಲಿ ಎರಡು ಅಭಿಪ್ರಾಯ ಬಂತು. ಡಿ.ಕೆ. ಶಿವಕುಮಾರ್ ಅದನ್ನ ಸಪೋರ್ಟ್ ಮಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನ ವಿರೋಧ ಮಾಡಿದ್ರು. ಈಗ ನಾಸಿರ್ ಹುಸೇನ್ ಅವರು ರಾಜ್ಯಸಭೆ ಗೆದ್ದಿದ್ದಕ್ಕೋಸ್ಕರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರೋದು ಕಾಂಗ್ರೆಸ್ ಪಕ್ಷದ ನಿಲುವೇನು, ರಾಜ್ಯ ಸರ್ಕಾರದ ನಿಲುವೇನು ಅವ್ರು ಬಹಿರಂಗ ಮಾಡ್ಬೇಕು. ಮತ್ತೆ ಕೂಗಿರೋರ್ ಬಗ್ಗೆ ಏನ್ ಕ್ರಮ ತಗೋತೀವಿ ಅನ್ನೋದನ್ನ ಎರಡು ಪಕ್ಷವೂ ಹೇಳ್ಬೇಕು, ಸರ್ಕಾರವೂ ಹೇಳ್ಬೇಕು. ಸರ್ಕಾರದ ಮುಖ್ಯಮಂತ್ರಿಗಳು ಮನೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ಅದೇ ರೀತಿ ಮಾನ್ಯ ಮಹದೇವಪ್ಪನವರು ಸಂವಿಧಾನದ ಬಗ್ಗೆ 2-3 ದಿನದಿಂದ ಬಹಳ ಕಾರ್ಯಕ್ರಮಗಳು ಮಾಡಿ ಭಾಷಣಗಳೆಲ್ಲ ಹೊಡಿತಾ ಇದ್ದಾರೆ. ಇರ್ಲಿ, ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ರಾಜ್ಯಸಭೆಗೆ ಗೆದ್ದಂತ ನಾಸಿರ್ ಹುಸೇನ್ ಅಂತ ಒಬ್ಬ ಮುಸಲ್ಮಾನ್ ಗೆದ್ದಾನೇನಂತ ಉದ್ದೇಶಕ್ಕೆ ಏನಾದ್ರು ಕೂಡ ಈ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ರು. ಇದನ್ನೇನು ಅಂತ ಕ್ಲಿಯರ್ ಮಾಡ್ಬೇಕು. ಎರಡನೇದು, ಕಾಂಗ್ರೆಸ್ಸಿನ ಸಂಸ್ಕೃತಿ, ದೇಶ ವಿಭಜನೆ ಮಾಡಿದ್ರಲ್ಲ ಹಿಂದೂಸ್ತಾನ್ ಪಾಕಿಸ್ತಾನ, ಅಲ್ಲಿಂದಾನು ಈ ಸಂಸ್ಕೃತಿ ಹಾಗೆ ರೀತಿ ಮುಂದುವರಿದಿದೆ. ಇದನ್ನು ಕಠಿಣವಾಗಿ ನಾವು ಕ್ರಮ ತಗೋತೀವಿ, ರಾಷ್ಟ್ರದ್ರೋಹಿ ಹೇಳಿಕೆಗಳು ಕೊಟ್ರೆ ಅನ್ನಂತ ಮಾತನ್ನ ಕಾಂಗ್ರೆಸ್ ಪಕ್ಷದಿಂದ ಇನ್ನೂ ಬಿಗಿಯಾಗಿ ಬಂದಿಲ್ಲ. ಲೋಕಸಭೆಯಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಜ್ಯಸಭೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದು ಅನ್ನಂತ ಮಾತನ್ನ ಹೇಳಿದ್ರು. ಈಗ ಏನ್ ಹೇಳ್ತೀರಿ ಖರ್ಗೆ ಅವರೇ? ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ಅವರು ಓಕೆ, ಥ್ಯಾಂಕ್ ಯು ಕೆ.ಎಸ್. ಈಶ್ವರಪ್ಪನವರೇ, ತಮ್ಮೆಲ್ಲ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇಲ್ಲಿ ಮೂಲವಾಗಿ ಕಾಡುವಂತಹ ಪ್ರಶ್ನೆಯೇ ಅದು, ಇವರ ಸಂಭ್ರಮಾಚರಣೆಗೂ ಪಾಕಿಸ್ತಾನಕ್ಕೂ ಏನು ಸಂಬಂಧ ಅಂತೇಳಿ.